ಹಾಯ್, ನನ್ನ ಹೆಸರು ಶ್ರೀಕಾಂತ್. ನಾನು RMS ಗ್ರೀನ್ ಅರ್ತ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬಂದಿದ್ದೇನೆ. ಇಲ್ಲಿ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ದೇವೆ, ಸಿದ್ಧಾರ್ಥ್ ಜೋಸೆಫ್ ಫೌಂಡೇಶನ್ ಅಂತ ಹೇಳಿ ಲೊಕೇಶನ್. 5 kW ಸಿಸ್ಟಮು ವಿತ್ 550 ವ್ಯಾಟ್ ಪಿಕದು 9 ಮಾಡ್ಯೂಲ್ಸು ಆ್ಯಂಡ್ 5 kW ಒಂದು ಆಫ್ ಗ್ರಿಡ್ ಇನ್ವರ್ಟ್ರು ಆ್ಯಂಡ್ 260H 4 ಬ್ಯಾಟ್ರಿ ಯೂಸ್ ಮಾಡಿದ್ದೇವೆ. ಇಲ್ಲಿ ಏನಂತಂದರೆ, ಇವಾಗ ನಾನು ಹೇಳಿದೆಲ್ಲ ಅದೇ ಥರದ್ದು 2 ಸಿಸ್ಟಮ್ ಮಾಡಿದ್ದೇವೆ. ಈ ಕಡೆ ನೋಡ್ಬೋದು, ಇಲ್ಲಿಗೆ 9 ಮಾಡ್ಯೂಲ್ಸ್ ಇದೆ, ಈ ಕಡೆಗೆ 5 ಮಾಡ್ಯೂಲ್ಸು, ಈ ಕಡೆ ಒಂದು 4 ಮಾಡ್ಯೂಲ್ಸ್ ಇದೆ. ಇದೇ ಥರದ್ದು ರಿಫ್ಲೆಕ್ಟ್ ಆಗಿದೆ, ಆ ಕಡೆ ಕೂಡ ಇದೆ. ಸೊ 5 kW ಪ್ಲಸ್ 5 kW ಇದೊಂದು 2 ಸಿಸ್ಟಮ್ ಹಾಕಿದ್ದೇವೆ. ಇಲ್ಲಿ ನಾವೇನು ಮಾಡಿದ್ದೇವೆ ಅಂತಂದರೆ, ಇದು ಶೀಟ್ ರೂಫ್ ಇರೋದ್ರಿಂದ ಶಾರ್ಟ್ ರೈಲ್ ಯೂಸ್ ಮಾಡಿ PV ಮಾಡ್ಯೂಲ್ಸ್ನ ಕೂಡಿಸಿದ್ದೇವೆ. ಆಮೇಲೆ ಇಲ್ಲಿ ವಾಕ್ವೇಗೋಸ್ಕರ FRP ವಾಕ್ವೇ ಯೂಸ್ ಮಾಡಿದ್ದೇವೆ. ಇದು ಏನು ಅಡ್ವಾಂಟೇಜ್ ಅಂದರೆ, ಲೈಟ್ ವೇಟ್ ಇರ್ತದೆ, ಈಸಿ ಟು ಫಿಕ್ಸ್, ಆಮೇಲೆ ಡ್ಯೂರೇಬಲ್ ಆಗಿರ್ತದೆ. ಸೊ ಹಾಗಾಗಿ ನಾವು FRP ವಾಕ್ವೇ ಯೂಸ್ ಮಾಡಿದ್ದೇವೆ. ಇಲ್ಲಾಂದ್ರೆ ಏನಾಗುತ್ತೆ, ನಾವು ಇಲ್ಲಿ ಕಾಲಿಟ್ಟಾಗ ಇದು ಬೆಂಡ್ ಆಗೋ ಚಾನ್ಸ್ ಇರುತ್ತೆ ಶೀಟ್. ಸೊ ಹಾಗಾಗಿ ಇಲ್ಲಿಗೆ ನಾವು FRP ವಾಕ್ವೇ ಕೊಟ್ಟಿದ್ದೇವೆ. ಸೊ ತೋರಿಸ್ತೀನಿ ನಾನು ನಿಮ್ಗೆ. ಇವಾಗ ಕೇಬ್ಲಿಂಗ್ ಮತ್ತು ಸ್ಟ್ರಕ್ಚರ್ ಇನ್ಸ್ಟಾಲೇಷನ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ. ಈಗ ನೀವು ನೋಡ್ಬೋದು ಪ್ರಾಪರಾಗಿ, ಇದು UPVC ಪೈಪಲ್ಲಿ ಎಲ್ಲ ಕೇಬಲ್ಸ್ ಬಂದಿದೆ. ಇಲ್ಲಿಂದ ಬಂದಿರೋದು ವಯರು ಪ್ರಾಪರ್ ಎಂಡ್ ಕ್ಯಾಪಿಂದ ಕವರ್ ಆಗಿದೆ. ಸೊ ಇಲ್ಲಿಂದ ಹುಳ ಎಲ್ಲ ಒಳಗಡೆ ಹೋಗೋ ಚಾನ್ಸೇ ಇಲ್ಲ. ಇಲ್ಲಿಂದ ಬಂದಿರೋದು ನೆಕ್ಸ್ಟು ಸೇಮ್ ಇಲ್ಲಿಂದ ಪೂರ್ತಿ ಒಳಗಡೆ ಪೂರ್ತಿ UPVCದಲ್ಲೇ ಹೋಗಿರುತ್ತೆ ಕೇಬಲ್. ದೆನ್ ನೀವು ಇಲ್ಲಿ ಸ್ಟ್ರಕ್ಚರ್ ಕೂಡ ನೋಡಿ, ನೀವು ಸ್ಟ್ರಕ್ಚರ್ ನೋಡ್ಬೋದು. ಈ ಸ್ಟ್ರಕ್ಚರ್ ಎಲ್ಲ ಸರ್ಟಿಫೈಡ್ ಸ್ಟ್ರಕ್ಚರ್ಸ್ ಇವೆಲ್ಲ. ಇದು ನಿಮ್ಮ 180 km ವಿಂಡ್ ಸ್ಪೀಡ್ ವಿತ್ ಸ್ಟ್ಯಾಂಡ್ ಆಗೋ ಥರ ಡಿಸೈನ್ ಆಗಿರುತ್ತೆ. ದೆನ್ ಲೀಕೇಜ್ ಪ್ರೂಫಿಂಗ್ ಇರುತ್ತೆ. ನಾವೀಗ ಇದು ನೋಡಿದರೆ ಪಿಚ್ ನಾವು ಇದ್ರ ಮೇಲೆ ರಿಪೀಟ್ ಮಾಡಿರ್ತೇವೆ, ಹಾಗಾಗಿ ನೀರು ಬಂದು ಇಲ್ಲಿಂದ ಕೆಳಗಡೆಯಿಂದ ಹೋಗುತ್ತೆ, ನಿಮ್ಮ ರೂಫಲ್ಲಿ ಲೀಕೇಜ್ ಆಗೋ ಚಾನ್ಸಸ್ ಇರೋದಿಲ್ಲ. ಇವನ್ ಇಲ್ಲಿಗೆ ಇಲ್ಲಿ ನೀವು ನೋಡ್ಬೋದು ರಬ್ಬರ್ ಗ್ಯಾಸ್ಕೆಟ್ ಇದೆ. ಸೊ ಇದು ಔಟ್ಡೋರ್ ಟೈಪ್ ರಬ್ಬರ್ ಗ್ಯಾಸ್ಕೆಟ್. ಇದು ಆರಾಮಾಗಿ ಒಂದು 50 ವರ್ಷ ಲೈಫ್ ಬರುತ್ತೆ ಹೊರಗಡೆ ಇದ್ದರೂ ಕೂಡ. ಸೊ ಲೀಕೇಜ್ ಏನೂ ಕೊಡೋದಿಲ್ಲ. ಇಲ್ಲಿ ಪ್ರಾಪರ್ ರಿವೀಟಿಂಗ್ ಆಗಿದೆ. ರಿವೀಟಿಂಗ್ ಆದಮೇಲೆ ಅದಕ್ಕೆಲ್ಲ ಸಿಲಿಕಾನ್ ಪೇಸ್ಟ್ ಮಾಡಿದ್ದೇವೆ. ಸೊ ಒಂದು ಎಡಿಷನಲ್ ಪ್ರೊಟೆಕ್ಷನ್ ಇರಲಿ ಅಂತ ಹೇಳಿ. ದೆನ್ ನೀವು ಇದು ಕ್ಲ್ಯಾಂಪ್ ಏನಿದೆಲ್ಲ, ಇದು ಪ್ರಾಪರ್ ಟಾರ್ಕಲ್ಲಿ ಇದು ಟೈಟ್ ಆಗಿರುತ್ತೆ. ಸೊ ಹಾಗಾಗಿ ಈವನ್ ಲಾಂಗ್ ಟರ್ಮಲ್ಲೂ ಕೂಡ ಇದು ಲೂಸು ಅಥವಾ ಓವರ್ ಟೈಟಿಂದ ಇದು ಬ್ರೇಕೇಜ್ ಏನೂ ಆಗೋದಿಲ್ಲ. ಪ್ರಾಪರ್ ಟಾರ್ಕಿಂದ ಮಾಡಿದಾಗ ಇದೆಲ್ಲ ನಾವು ಅಶ್ಯೂರ್ ಮಾಡ್ಬೋದು, ಏನು ಡ್ಯೂರಬಿಲಿಟಿನ ನಾವು ಅಶ್ಯೂರ್ ಮಾಡ್ಬೋದು. 2 ಸಿಸ್ಟಮ್ಗೂ ಒಂದು ಇಂಡಿವಿಜುವಲ್ ಲೈಟ್ನಿಂಗ್ ಅರೆಸ್ಟರ್ ಹಾಕಿದ್ದೇವೆ. ಈ ಕಡೆ ಒಂದು ಲೈಟ್ನಿಂಗ್ ಅರೆಸ್ಟರ್ ಇದೆ, ಆ ಕಡೆಗೆ ಒಂದಿದೆ. ಇದು ಆಲ್ಮೋಸ್ಟ್ ನಮಗೆ ಒಂದು 6 to 7 ಮೀಟರ್ ರೇಡಿಯಸ್ ಕವರ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್ ಫಾರ್ 5 kW. ಇಲ್ಲಿನ ಒಂದು ಡೆಡಿಕೇಟೆಡ್ ಅರ್ಥಿಂಗ್ ಕೇಬಲ್ಲು ಡೈರೆಕ್ಟಾಗಿ ಅರ್ತ್ ಪಿಟ್ಟಿಗೆ ಹೋಗಿದೆ. ಅದು ನೋಡ್ಬೋದು ನೀವು ಇಲ್ಲಿ ಪ್ರಾಪರ್ UPVC ಪೈಪಲ್ಲಿ ಹೋಗಿದೆ. ಇದ್ರದ್ದು UPVC ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ದಿಸ್ ಈಸ್ ಫಾರ್ ಔಟ್ಡೋರ್ ಪರ್ಪಸ್. ನಾರ್ಮಲ್ PVC ಪೈಪಲ್ಲಿ ಏನಾಗುತ್ತೆ, ಒಂದು 3 to 4 ಇಯರ್ಸಲ್ಲಿ ಹಾಳಾಗಿ ಹೋಗ್ಬಿಡುತ್ತೆ. ಅದು ನಾವು ಯೂಶ್ವಲಾಗಿ ಇಂಡೋರಿಗೆ ಯೂಸ್ ಮಾಡಬೇಕಂತ ರೆಡಿ ಮಾಡಿರೋ ಪ್ರಾಡಕ್ಟ್. ಅದನ್ನು ಇವಾಗ ಸೋಲಾರ್ ಸೆಗ್ಮೆಂಟಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಅದರಿಂದ ಡಿಸಡ್ವಾಂಟೇಜ್ ಅಂದರೆ ಒಂದು 4-5 ವರ್ಷ ಆರಾಮಾಗಿ ಬರುತ್ತೆ ಬಾಳಿಕೆ, ಅದಾದಮೇಲೆ ಹಾಳಾಗ್ಬಿಡುತ್ತೆ. ಬಟ್ UPVC ಪೈಪ್ ನಿಮಗೆ UV ಪ್ರೊಟೆಕ್ಷನ್ ಇರೋದ್ರಿಂದ ಯಾವುದೇ ಥರದ್ದು ಬ್ರೇಕೇಜ್ ಆಗಲಿ ಆಗೋದಿಲ್ಲ. ನಿಮಗೆ ಅಟ್ಲೀಸ್ಟ್ ಒಂದು 25-30 ಇಯರ್ಸ್ ಅಂತೂ ಈಸಿಲಿ ಬರುತ್ತೆ. ಸೊ ಇದರಲ್ಲಿ ಇನ್ನೂ ಒಂದು ಅಡ್ವಾಂಟೇಜ್ ಏನಂದರೆ, ಹೊರಗಡೆಯಿಂದ ಒಳಗಡೆ ಹೀಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಅದರಿಂದ ಕೇಬಲ್ ಎಫಿಷಿಯನ್ಸಿ ಚೆನ್ನಾಗಿರುತ್ತೆ, ನಿಮ್ಮ ಪ್ಲಾಂಟ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಾಗುತ್ತೆ. ನಾವು ಯಾವುದೋ ಒಂದು ಐಟಮ್ಸ್ ತೊಗೊಂಡು ಅದರದ್ದೇ ಆದ ಮಿನಿಮಮ್ ಮೇಂಟೆನೆನ್ಸ್ ಅಂತ ಇರ್ತದೆ. ಅದೇ ಥರ ಸೋಲಾರಲ್ಲೂ ಕೂಡ ನಾವು ಕೆಲವೊಂದು ಮೇಂಟೆನೆನ್ಸ್ನ ನಾವು ಮಾಡಬೇಕಾಗತ್ತೆ. ಮೇಜರ್ ಮೇಂಟೆನೆನ್ಸ್ ಅಂದರೆ ಇದರಲ್ಲಿ ಪ್ಯಾನಲ್ ಕ್ಲೀನಿಂಗ್. ಇದನ್ನು ನಾವು ಯಾವಾಗಲೂ ನಾರ್ಮಲ್ ವಾಟ್ರಿಂದ ಕ್ಲೀನ್ ಮಾಡಬೇಕು. ಫಸ್ಟ್ ಅಂತಂದರೆ ಟೈಮಿಂಗ್ಸ್ ಯಾವಾಗಲೂ ನಿಮ್ಮ ಗ್ಲಾಸ್ ಟೆಂಪ್ರೇಚರ್ ಏನಿದೆಯಲ್ಲ ಕೂಲಾಗಿರಬೇಕು. ಅಂದರೆ ಬಿಟ್ವೀನ್ 6 to 8 o'clock ಇನ್ ಬಿಟ್ವೀನ್ ನೀವು ಕ್ಲೀನ್ ಮಾಡಿದ್ರೂ ಬೆಟರ್. ಇಂಟೆನ್ಸ್ಲಿ ಈ ವಿಡಿಯೋನ ನಾವು ಸ್ವಲ್ಪ ಟೈಮ್ ಬಿಟ್ಟು, ಅಂದರೆ ಆಲ್ಮೋಸ್ಟ್ 15-20 ಡೇಸ್ ಆಫ್ಟರ್ ಕ್ಲೀನಿಂಗ್ ಬಿಟ್ಟು ನಾವು ಬಂದಿದ್ದೇವೆ. ಯಾಕಂತಂದರೆ ಇದನ್ನು ಪ್ರಾಪರಾಗಿ ನಿಮಗೆ ತೋರಿಸ್ಬೇಕಂತ ಹೇಳಿ. ಈಗ ಇದ್ರ ಮೇಲೆ ನೋಡ್ಬೋದು, ನೋಡೋಕ್ಕೆ ಇದು ಕ್ಲೀನ್ ಥರ ಕಾಣ್ತಾ ಇರ್ತದೆ. ಬಟ್ ಇಲ್ಲಿ ನೋಡಿದರೆ ನಿಮಗೆ ಇಷ್ಟು ಡಸ್ಟ್ ಅಕ್ಯುಮುಲೇಟ್ ಆಗಿದೆ ಇಲ್ಲಿ. ಸೊ ಇದೇ ಮೇನ್ ಸೋರ್ಸ್ ಇರೋದ್ರಿಂದ ಸನ್ಲೈಟ್ ಇಲ್ಲಿಂದನೇ ಪಾಸಾಗಿ ಸೆಲ್ಸಿಗೆ ಹೋಗಬೇಕು. ಸೊ ಇದು ನಿಮಗೆ ಕವರ್ ಆಯಿತು ಅಂದರೆ ಎಫಿಷಿಯನ್ಸಿ ಡ್ರಾಪ್ ಆಗುತ್ತೆ. ಈಸಿಲಿ ನೀವು ಅನ್ಕೋಬೋದು, ಈ ಥರ ಡಸ್ಟಿಂದ ಒಂದು 20 to 30% ಈಸಿಲಿ ನಿಮಗೆ ಪ್ರೊಡಕ್ಷನಲ್ಲಿ ಕಡಿಮೆ ಸಿಗುತ್ತೆ. ಸೊ ಹಾಗಾಗಿ ಪ್ರಾಪರ್ ಕ್ಲೀನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ನೀವು ಕ್ಲೀನ್ ಮಾಡಿದರೆ ದಟ್ ಈಸ್ ಬೆಸ್ಟ್. ಕೆಲವೊಬ್ರು ಅಂತಾರೆ ಮಳೆಯಲ್ಲಿ ಕ್ಲೀನ್ ಆಗತ್ತೆ ಇಲ್ಲ ಅಂತೇಳಿ. ಮಳೆಯಲ್ಲಾದಾಗ ಏನಾಗುತ್ತೆ, ಇದ್ರ ಮೇಲೆ ನೀರು ಬೀಳುತ್ತೆ. ಬಟ್ ಈ ಡಸ್ಟ್ ಏನಿದೆಯಲ್ಲ, ಇದು ಪ್ರಾಪರಾಗಿ ರಬ್ಬಾಗಿ ಕ್ಲೀನ್ ಆಗೋಲ್ಲ. ನೀವು ಓಕೆ ನೀರು ಹಾಕಿನೇ ಕ್ಲೀನ್ ಮಾಡಬೇಕಂತಿಲ್ಲ. ನೀವು ಆ ಥರ ವೀಕ್ಲಿ 1 ಟೈಮ್ ಮಳೆಗಾಲದಾಗ ಕ್ಲೀನ್ ಮಾಡಬೇಕಂದ್ರೆ ಜಸ್ಟ್ ಡ್ರೈ ಕ್ಲೀನ್ ಮಾಡಿದ್ರೂ ಓಕೆ, ಏನು ತೊಂದರೆ ಇಲ್ಲ.
ಈಗ ನಾವು ರೂಫಲ್ಲೆಲ್ಲ ನೋಡಿದ್ವಿ ಯಾವ ಥರ ಇನ್ಸ್ಟಾಲೇಷನ್ ಮಾಡಬೇಕು ಅಥವಾ ಯಾವ ಥರ ಸೆಟಪ್ ಮಾಡಬೇಕಂತ ಹೇಳಿ. ಕೆಳಗಡೆ ಹೋದ್ಮೇಲೆ ನಾನು ನಿಮ್ಗೆ ತೋರಿಸ್ತೇನೆ ನಮ್ಮದು ಆಫ್ ಗ್ರಿಡ್ ಇನ್ವರ್ಟ್ರು, ಆಮೇಲೆ ಬ್ಯಾಟ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದು ಬ್ಯಾಟ್ರೀಸ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ, ಆಮೇಲೆ ಯಾವ್ಯಾವ ಮೋಡಲ್ ವರ್ಕ್ ಆಗುತ್ತೆ, ಅದನ್ನೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ನಮ್ಮ ಮೇಲ್ಗಡೆ ಪ್ಯಾನಲ್ ಸೆಟಪ್ ಬಗ್ಗೆ ನೋಡ್ಕೊಂಡು ಬಂದ್ವಿ. ಆವಾಗಲೇ ಹೇಳಿರೋ ಹಾಗೆ ನಾನು ಇವಾಗ ಇನ್ವರ್ಟರ್ ಮತ್ತು ಬ್ಯಾಟ್ರಿ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ಇದು 5 kW ಆಫ್ ಗ್ರಿಡ್ ಇನ್ವರ್ಟ್ರ್ ಆ್ಯಂಡ್ ಇಲ್ಲಿ 4 ಬ್ಯಾಟ್ರಿ ಹಾಕಿದ್ದೇವೆ. ಈಚ್ ಬ್ಯಾಟ್ರಿ 260Ah 12 ವೋಲ್ಟ್ ಬ್ಯಾಟ್ರಿ. ಸೊ ಪ್ರತಿಯೊಂದು C10 ರೇಟಿಂಗು ನಾವು ಸೋಲಾರ್ ಪರ್ಪಸ್ ಯೂಸ್ ಮಾಡ್ತೇವೆ. ಇದರಲ್ಲಿ ಮಲ್ಟಿಪಲ್ ಮೋಡ್ಸಲ್ಲಿ ನಾವು ಯೂಸ್ ಮಾಡ್ಬೋದು. ಒಂದು ಪ್ಯೂರ್ ಸೋಲಾರಲ್ಲಿ ಯೂಸ್ ಮಾಡ್ಬೋದು, ಅಂದರೆ ಸೋಲಾರ್ ಮತ್ತು ಬ್ಯಾಟ್ರಿ ಮೇಲೆ ಯೂಸ್ ಆಗುತ್ತೆ, ಅಥವಾ ಸೋಲಾರ್ ಮತ್ತು ಗ್ರಿಡ್ ಎರಡನ್ನೂ ಪ್ಯಾರಲಲ್ ಆಗಿ ಯೂಸ್ ಮಾಡ್ಬೋದು. ನಾವು ಇವತ್ತು ಸೋಲಾರ್ ಸಿಸ್ಟಮ್ ಯಾವ ಥರ ವರ್ಕ್ ಮಾಡುತ್ತೆ ಅಂತ ಎಲ್ಲ ಹೇಳ್ಕೊಡ್ತೀವಿ. ಸೊ ಇನ್ನು ಮುಂದೆ ಇದೇ ಥರದ್ದು ನಿಮಗೆ ವಿಡಿಯೋಸ್ ಬರ್ತಾ ಇರ್ತದೆ ರಿಲೇಟೆಡ್ ಟು ಸೋಲಾರ್ ಬ್ಯಾಟ್ರಿ ಯಾವ ಥರ ಸೈಜಿಂಗ್ ಮಾಡಬೇಕು, ಮನೆಗೆ ಯಾವುದು ಸೂಟೇಬಲ್, ಆನ್ ಗ್ರಿಡ್ ಸೂಟೇಬಲ್, ಆಫ್ ಗ್ರಿಡ್ ಸೂಟೇಬಲ್ ಅಂತ ಹೇಳಿ, ಅಥವಾ ಹೈಬ್ರಿಡ್ ಹಾಕಿಸ್ಬೇಕಾ ಅಂತ ಹೇಳಿ. ಹೈಬ್ರಿಡ್ ಹಾಕ್ಸಿದ್ರು ಯಾವ್ಯಾವ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಬೇಕು, ಇದ್ರ ಮೇಲೆ ವಿಡಿಯೋಸ್ ನಿಮಗೆ ಬರ್ತಾ ಇರ್ತದೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಟಚ್ ನಾವಿಲ್ಲಿ ಎಲ್ಲ ಥರದ ನಿಮಗೆ ಸೋಲಾರ್ ಸೊಲ್ಯೂಷನ್ಸ್ ಕೊಡ್ತೇವೆ. ಆನ್ ಗ್ರಿಡ್, ಆಫ್ ಗ್ರಿಡ್, ಹೈಬ್ರಿಡ್ 3 ಥರದ ಸೊಲ್ಯೂಷನ್ಸ್ ನಮ್ಮ ಹತ್ರ ಅವೈಲೇಬಲ್ ಇದೆ. ನಾವು ಆನ್ ಗ್ರಿಡಲ್ಲಿ ಟಾಟಾ, ಅದಾನಿ, ರಿಲಯನ್ಸ್ ಆ್ಯಂಡ್ ಈಸ್ಟ್ಮೆನ್ 4 ಬ್ರ್ಯಾಂಡಲ್ಲಿ ಮಾಡ್ತೇವೆ. ಆಫ್ ಗ್ರಿಡಲ್ಲಿ ಈಸ್ಟ್ಮೆನ್ ಮತ್ತು ಲುಮಿನಸ್ ಮಾಡ್ತೇವೆ. ಆಮೇಲೆ ಹೈಬ್ರಿಡ್ ಸಿಸ್ಟಮಲ್ಲಿ ನಿಮಗೆ ಈಸ್ಟ್ಮೆನು, ಡೇ, ಆಮೇಲೆ ಚಿಂಟು, ದೆನ್ ಸೋಲಿಸ್ ಆ್ಯಂಡ್ ಸೋಲೆಕ್ಸ್. ಸೊ ಈ ಎಲ್ಲ ಬ್ರ್ಯಾಂಡಲ್ಲೂ ನಾವು ಪ್ರೊವೈಡ್ ಮಾಡ್ತೇವೆ. ಲಿಥಿಯಂ ಅಯಾನ್ ಮತ್ತು ಲೆಡ್ ಆಸಿಡ್ ಎರಡರಲ್ಲೂ ಕೂಡ ನಾವು ನಿಮಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತೇವೆ. ಆಮೇಲೆ ನಾವು ಯಾವುದೇ ಥರದ ಕಸ್ಟಮೈಸೇಷನ್ ಕೂಡ ನಾವು ಮಾಡ್ತೀವಿ.